ನಾನು ರಾಷ್ಟ್ರೀಯ ಚರ್ಚೆ ಬಗ್ಗೆ ಕರೆಕ್ಟ್. ಯಾಕಂದರೆ ಡೇ ಒನ್ನಿಂದ ಅದು ಕರ್ನಾಟಕದಲ್ಲಿ ಘೋಷಣೆ ಆಗಲಿ, ಹಿಮಾಚಲದಲ್ಲಾಗಲಿ, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಮಾಡಿರ್ತಕ್ಕಂಥ ಗ್ಯಾರಂಟಿಗಳ ಘೋಷಣೆ ಬಗ್ಗೆ ಇರಲಿ, ಈಗ ದಿಲ್ಲಿಯಲ್ಲಿ ರೇಖಾ ಗುಪ್ತಾ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ ಅದಿರಲಿ, ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ್ನಿಂದ ಹಿಡಿದು ಪಶ್ಚಿಮ ಬಂಗಾಳ ಎಲ್ಲ ರಾಜ್ಯಗಳನ್ನು ತೆಗೆದುಕೊಳ್ಳಿ. ಇತ್ತೀಚೆಗೆ ಒಂದು ಫ್ಯಾಷನ್ ಆಗಿಬಿಡ್ತು. ಮೊದಲು ಅದನ್ನು ಆಮ್ ಆದ್ಮಿ ಪಕ್ಷ ಸ್ಟಾರ್ಟ್ ಮಾಡ್ತು, ಅದಾದಮೇಲೆ ಅದನ್ನು ಕಾಂಗ್ರೆಸ್ ಪಿಕ್ ಮಾಡ್ತು. ಯಾಕಂದರೆ ಕಾಂಗ್ರೆಸ್ಗೆ ಒಂದು ನರೇಟಿವ್ ಅಂತಕ್ಕಂಥದ್ದು ಇರಲಿಲ್ಲ ಬಿ ಜೆ ಪಿಯನ್ನು ಎದುರಿಸಲಿಕ್ಕೆ. ನರೇಂದ್ರ ಮೋದಿಯನ್ನು ಎದುರಿಸಲಿಕ್ಕೆ ನಮ್ಮ ಬಳಿ ನರೇಟಿವ್ ಏನು ಅಂತಂದರೆ ಗ್ಯಾರಂಟಿಗಳು ಅಂತ. ಕರ್ನಾಟಕದಲ್ಲಿ ಅವ್ರಿಗೆ ಅದರ ಸಕ್ಸಸ್ ಗೊತ್ತಾಯಿತು. ಅದಾದಮೇಲೆ ಬಿ ಜೆ ಪಿಯವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಏನು ಸೀಟ್ಗಳಲ್ಲಿ ಹಿನ್ನಡೆ ಆಯಿತು, ವೋಟ್ ಶೇರ್ನಲ್ಲಿ ಹಿನ್ನಡೆ ಆಯಿತು. ಆಗ ಬಿ ಜೆ ಪಿ ನಾಯಕರಿಗೆ ಅನ್ನಿಸ್ತು ನಾವು ಕೂಡ ಆ ಒಂದು ಬ್ಯಾಂಡ್ ಬಾಜಾ ಬರಾತ್ ತೆಗೆದುಕೊಂಡು ಧುಮುಕ್ಲಿಲ್ಲ ಅಂತಾದರೆ ನಮಗೂ ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ. ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಹಾರಾಷ್ಟ್ರದಲ್ಲಿ 94,000 ಕೋಟಿಯಷ್ಟು ಹಣದ ಒಂದು ಗ್ಯಾರಂಟಿಗಳನ್ನು ಏಕನಾಥ್ ಶಿಂದೆ ಚುನಾವಣೆಯ ಮುಂಚೆ ಘೋಷಿಸಿದ್ರು. ಅದರ ಪೊಲಿಟಿಕಲ್ ಲಾಭವೂ ಕೂಡ ದೊರಕಿತು. ಆದರೆ ರೇವಂತ್ ರೆಡ್ಡಿ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು, ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಈಗ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ನೀವು ತೆಗೆದುಕೊಳ್ಳಿ, ಸರ್ಕಾರಗಳು ಬಡವರಿಗೆ ಹಣ ಕೊಡ್ತಾ ಇರಲಿಲ್ವಾ? ಬೇರೆ ಬೇರೆ ಯೋಜನೆ. ಈಗ ಬಂಗಾರಪ್ಪನವ್ರು ಯಾಕೆಷ್ಟು ಪಾಪ್ಯುಲರ್ ಇದ್ದರು? ಅವ್ರ ಯೋಜನೆಗಳಿಂದಾಗಿಯೇ ಅವ್ರು ಪಾಪ್ಯುಲರ್. ಹೌದು. ಆದರೆ ಇದು ಆಮ್ ಆದ್ಮಿ ಪಕ್ಷ ಒಂದು ಕಡೆ ಕಮ್ಯುನಿಸ್ಟ್ ಪಕ್ಷಗಳು ಅವಸಾನ ಆದ ನಂತರ ಆಮ್ ಆದ್ಮಿ ಪಕ್ಷ ಇದನ್ನು ಒಂದು ರೀತಿ ನಿಯೋ ಸೋಷಿಯಲಿಸಮ್ ಥರ ಪ್ಯಾಕೇಜ್ನಲ್ಲಿ ತಂತು. ಇಲ್ಲ, ಒಂದು ಗ್ಯಾರಂಟಿ ನಾವು ಅಕ್ಕಿ ಬಡವರಿಗೆ ಕೊಡ್ತೀವಿ ಅಂತಲ್ಲ, ಅದರ ಜೊತೆಗೆ ನಾವು ಒಂದಿಷ್ಟು ಕರೆಂಟ್ ಫ್ರೀನೂ ಕೊಡ್ತೀವಿ, ನೀರು ಫ್ರೀ ಕೊಡ್ತೀವಿ. ಓಕೆ. ಈಗ ಪರ್ ಸೇ ಅಜಿತ್, ನಾನು ಆರ್ಥಿಕ ತಜ್ಞ ಅಲ್ಲ, ಮುರಳೀಧರ್ ಅವರು ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳ್ತಾರೆ. ನನಗನ್ಸುತ್ತೆ ನೀವು ಬಡವರಿಗೆ ಯಾವುದೇ ಯೋಜನೆಗಳನ್ನು ಪ್ರಕಟಿಸುವುದು, ಘೋಷಿಸುವುದು ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡುವುದರ ಬಗ್ಗೆ ಯಾರ ಅಭ್ಯಂತರವೂ ಇರಲಿಕ್ಕಿಲ್ಲ. ಈಗ ಕಡು ಬಡವನಿಗೆ ಅಕ್ಕಿ ಕೊಡೋದನ್ನು ವಿರೋಧಿಸ್ಲಿಕ್ಕಾಗತ್ತಾ? ಯಾರು ವಿರೋಧಿಸ್ತಾರೆ? ಕಡು ಬಡವನಿಗೆ ಆಯ್ತಪ್ಪ ಶಕ್ತಿ. ಕಾಮನ್ ಸೆನ್ಸಿನ ಮಾತು, ಕರ್ನಾಟಕದಲ್ಲಿರುವ ಟೋಟಲ್ ರೇಷನ್ ಕಾರ್ಡ್ಗಳ ಪೈಕಿ 80% BPL ಕಾರ್ಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ 80% ಜನ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಕರ್ನಾಟಕದಲ್ಲಿ. 55%, 60% BPL ಕಾರ್ಡ್ ಇದ್ದಾಗ ಕರ್ನಾಟಕದಲ್ಲಿ ಆ ಮಟ್ಟದ BPL ಕಾರ್ಡ್ಗಳಿವೆ. ಹೀಗಿರುವಾಗ ನನಗನ್ಸುತ್ತೆ ಡೇ ಒನ್ನಿಂದ ನಾವು ಲೆಫ್ಟ್ ರೈಟ್ ಸೆಂಟರ್ನಲ್ಲೇ ಇದನ್ನೊಂದು 50 ಬಾರಿ ಚರ್ಚೆ ಮಾಡಿರ್ಬೋದು. ಕಾಮನ್ ಸೆನ್ಸ್ ನನಗನ್ಸುತ್ತೆ, ಎಕನಾಮಿಕ್ಸ್ ದೃಷ್ಟಿಯಿಂದ ನೋಡೋದಾದರೆ, ನೀವು ಯಾರು ಬಡವರಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಟಾರ್ಗೆಟ್ ಆಗಿ ಕೊಟ್ಟಿದ್ರೆ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಬರ್ಡನ್ನೂ ಕಡಿಮೆ ಆಗುತ್ತೆ, ಸರ್ಕಾರ ಅದನ್ನು ನಿಭಾಯಿಸುವ ಶಕ್ತಿ ಬರುತ್ತೆ. ಹೌದು. ಆದರೆ ಇಲ್ಲಿ ನೀವು ಚುನಾವಣೆ ಗೆಲ್ಲಬೇಕು, ಮುಂದಿನ ಲೋಕಸಭಾ ಚುನಾವಣೆ ಇತ್ತು, ಆ ಕಾರಣದಿಂದ ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ನಾನಾ ಸಾಹೇಬ್ ಪಾಟೀಲ್ಗೂ ಫ್ರೀ, ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಲಕ್ಷಗಟ್ಟಲೆ ಸಂಬಳ ತೆಗೆದುಕೊಳ್ತಕ್ಕಂಥ ಮಹಿಳೆಗೂ ಬಸ್ನಲ್ಲಿ ಫ್ರೀ, ಅಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ಅಪಾರ್ಟ್ಮೆಂಟ್ ತೊಗೊಂಡು ಇರ್ತಾರೆ, ಅವ್ರಿಗೂ ಫ್ರೀ. ದ್ಯಾಟ್ ಈಸ್ ನಿಮ್ಮ ಸರ್ಕಾರದ ಏನಂತಾರೆ, ಅದು ನಿಯತಿಯನ್ನು ತೋರಿಸುತ್ತೆ ಅಂತ ನನಗನ್ಸುತ್ತೆ. ಇವತ್ತಿದು ಒಂದಿಲ್ಲ ಒಂದು ದಿನ ನಿಮ್ಮ ಮೇಲೆ ಬರ್ಡನ್ ಆಗ್ತಕ್ಕಂಥದ್ದೇ, ಯಾವುದೇ ಸರ್ಕಾರ ಇರಲಿ, ಹೇಗೆ ನಿಭಾಯಿಸಲಿ. ಹೀಗಿರುವಾಗ ನನಗನ್ಸುತ್ತೆ ಯಾವುದೇ ಸರ್ಕಾರ ಇವತ್ತಿನ ದಿನಮಾನದಲ್ಲಿ ಅಜಿತ್, ನನಗನ್ಸುತ್ತೆ ಎರಡನ್ನು ಮಾಡ್ರೇಟ್ ಆಗಿ, ಗೀತೆಯಲ್ಲಿ ಕೃಷ್ಣ ಹೇಳಿಲ್ವಾ ಸಮತ್ವಂ ಯೋಗ ಮುಚ್ಚತೆ ಅಂತ, ಅದರ ಅರ್ಥ ಏನು? ಬ್ಯಾಲೆನ್ಸ್ ಮಾಡು ಜಗತ್ತನ್ನು, ಜೀವನವನ್ನು ಅಂತ. ಸರ್ಕಾರವೂ ಕೂಡ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ, ನೀವು ಒಂದು ಪೊಲಿಟಿಕಲಿ ಒಂದು ಡಿಸಿಷನ್ ತಗೋತಿದ್ರಿ, ಯೋಜನೆಗಳನ್ನು ರೂಪಿಸ್ತಾ ಇದ್ದೀರಿ, ಕೊಡಿ, ಬಡವರಿಗೆ ಅಭ್ಯಂತರ ಇಲ್ಲ. ಆದರೆ ಬರೀ ಬಡವರಿಗೆ ಕೊಡ್ತಾ ಇದ್ದೀರಾ ಅಥವಾ ವೋಟಿನ ಆಸೆಗೆ ಬಿದ್ದು ಯಾರಿಗೆ ಬೇಕಂದವ್ರಂಗೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಕರ್ನಾಟಕದ ಸರ್ಕಾರ ಯೋಚನೆ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅಂತ ಅನ್ಸುತ್ತೆ. ನೀವು ಇದನ್ನು ಪರಿಷ್ಕರಣೆ ಮಾಡದೆ ಹೋದರೆ, ಇವತ್ತೇನು ರೇವಂತ್ ರೆಡ್ಡಿ ಹೇಳ್ತಿದ್ದಾರೆ ಅದನ್ನು ನಾಳೆ ಸಿದ್ದರಾಮಯ್ಯನವರು ಒಂದ್ಸಲ ಹೇಳಿದ್ದಾರೆ ಇದನ್ನು ನವೆಂಬರ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.